ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಇವತ್ತಿನ ದಿನದಲ್ಲಿ ಈ ದಾಂಪತ್ಯ ಜೀವನದಲ್ಲಿ ಯಾವ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ, ದಾಂಪತ್ಯ ಅಂತಂದ್ರೇನು, ದಾಂಪತ್ಯ ಜೀವನಕ್ಕೆ ನಾವು ಕಾಲಿಟ್ಟಂತಹ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತೇವೆ, ಮತ್ತೆ ದಾಂಪತ್ಯ ಅನ್ನೋದು ಏನು, ದಾಂಪತ್ಯ ಜೀವನದಲ್ಲಿ ನಾವು ಹೇಗಿರಬೇಕು, ಮತ್ತೆ ನಿಜಕ್ಕೂ ದಾಂಪತ್ಯ ಜೀವನದಲ್ಲಿ ಎಲ್ಲರೂ ಕೂಡ ಸುಖ ಸಂಸಾರವನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಮೂಡುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ದಿನೇಶ್ ಗುರುಜಿ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನೀವೇ ಹೇಳ್ತಾ ಇರ್ತೀರಿ ಸಾಕಷ್ಟು ಬಾರಿ ಜ್ಯೋತಿಷ್ಯ ಅನ್ನೋದು ಎಷ್ಟೋ ಜನ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಈ ಮೊದಲಿಗೆ ದಾಂಪತ್ಯ ಅಂತ ಬಂದಂತಹ ಸಂದರ್ಭದಲ್ಲಿ ಆ ದಾಂಪತ್ಯದಲ್ಲಿ ಅವರಿಗೆ ಹೊಂದಾಣಿಕೆ ಆಗತ್ತೋ ಇಲ್ವೋ ಅದು ಬೇಕಾಗಿಲ್ಲ, ಬಟ್ ಆದ್ರೆ ಚೆನ್ನಾಗಿದೆ ಮದುವೆ ಮಾಡ್ಬಿಡಿ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡ್ಬಿಡುವಂತಹ ಸನ್ನಿವೇಶಗಳನ್ನ ನಾವು ನೋಡಿದೀವಿ. ಆಮೇಲೆ ಮುಂದಿನ ದಿನಗಳಲ್ಲಿ ಒಬ್ರಿಗೊಬ್ರು ಆಗದೆ ಇರೋ ರೀತಿಯಾಗಿ ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗಿ ಡಿವೋರ್ಸ್ ತನಕ ಹೋಗುತ್ತೆ. ಯಾಕೆ ಜ್ಯೋತಿಷಿಗಳು ದಾಂಪತ್ಯ ಜೀವನಕ್ಕೆ ಒಂದು ಹೆಣ್ಣು ಒಂದು ಗಂಡು ಮುಂದಾಗುವಂತಹ ಸಂದರ್ಭದಲ್ಲಿ ಸರಿಯಾಗಿ ನೀವು ಜೀವನ ಮಾಡ್ತೀರಿ ಅಂತ ಹೇಳುವುದಿಲ್ಲ ಅಂತ ಹೇಳಿ? ಮೊಟ್ಟ ಮೊದಲಿಗೆ ನೀವು ಹೇಳಿದ್ರಲ್ಲಿ ಒಂದು ಸ್ವಲ್ಪ ಸಣ್ಣ ಬದಲಾವಣೆ. ತುಂಬಾ ಜನ ಕಾಂಪೌಂಡರ್ಸ್ ಅಂತ ಕರಿತೀನಿ, 90% ವಿವಾಹ ಚೆನ್ನಾಗಿಲ್ಲ ಅಂತಲೇ ಫಸ್ಟ್ ಹೇಳ್ಬಿಡ್ತಾರೆ. ಯಾಕೆಂದರೆ ಯಾವತ್ತಿದ್ರೂ ಕೂಡ ಈಗ ಹೇಳಿದಾಗ ಫಸ್ಟ್ ಆಗದೇ ಇರ್ಬೋದು, ಆಮೇಲಂತೂ ಆಗೇ ಆಗುತ್ತೆ. ಯಾವ್ದಾದ್ರು ವಿಚಾರದಲ್ಲಿ ಗಲಾಟೆ ಬರುತ್ತೆ. ಅವ್ರು ಹೇಳಿದ್ರು ಮದುವೆ ಜೀವನ ಚೆನ್ನಾಗಿಲ್ಲ ಅಂತ ಗೊತ್ತಾಯ್ತು ಇವಾಗ, ಅಥವಾ ಫಸ್ಟೇ ಕಿತ್ತೋಗ್ಬೋದು, 6 ತಿಂಗಳಾದ್ಮೇಲೆ ಕಿತ್ತೋಗ್ಬೋದು, 6 ವರ್ಷ ಆದ್ಮೇಲೆ ಕಿತ್ತೋಗ್ಬೋದು. ಅವತ್ತು ಹೇಳಿದ್ರು ನೆಗೆಟಿವ್ ಹೇಳ್ಬಿಟ್ರೆ ಅದು ಯಾವಾಗಲೂ ತಲೆಯಲ್ಲಿ ಕೂತಿರುತ್ತೆ. ಸೊ ವಿವಾಹ ಅಂತಕ್ಕಂಥ ಒಂದು ವಿಚಾರದಲ್ಲಿ 1ರಿಂದ 12 ಮನೆಗಳು ಸೂಕ್ತವಾಗಿರೋದಿಲ್ಲ. 2ನೇ ಮನೆಗೆ ವಿವಾಹ ಒಳ್ಳೆಯದು ಅಂತಾರೆ, 7ನೇ ಮನೆಗೆ ಒಳ್ಳೆಯದು ಅಂತಾರೆ. ಆದರೆ ಈಗ 2ನೇ ಮನೆದು ಒಂದು ಮಾತಾಡೋಣ, 7ನೇ ಮನೆದು ಒಂದು ಮಾತಾಡೋಣ. 2ನೇ ಮನೆ ಅಂತಂದರೆ ಜ್ಯೋತಿಷ್ಯದಲ್ಲಿ ಕುಟುಂಬ ಅಂತ ಕರೀತಾರೆ. ಮದುವೆ ಮಾಡ್ಕೊಂಡು ಹೋದಾಗ ಫಾರ್ ಎಕ್ಸಾಂಪಲ್ಲು ಹೊಸದಾಗಿ ಮದುವೆ ಆಗಿರ್ತಾರೆ, ಏನೋ ಒಂದು 2-3 ತಿಂಗಳಾದಮೇಲೆ ಅವ್ರಿಗೇನೋ ಒಂದು ಸೀರೆ ತಗೋಬೇಕು. ಆವಾಗ ಸಾಧಾರಣವಾಗಿ ಏನಾಗುತ್ತೆ, 2 ಅನ್ನೋ ಇದ್ದಾಗ ಕುಟುಂಬದವರೆಲ್ಲ ಇನ್ವಾಲ್ವ್ ಆಗ್ತಾರೆ. ಎಲ್ಲರೂ ಆ ಒಂದು ಈ ಸೀರೆ ಅಂಗಡಿಗೆ ಹೋಗ್ಬೇಕಾದ್ರೆ ಅವ್ರ ಹತ್ರ ಹೋಗಿ ನಮ್ಗೆ ಈ ಕಲರ್ ಚೆನ್ನಾಗಿದೆ, ಇದನ್ನ ನಿನ್ಗೆ ಒಪ್ಪುತ್ತೆ, ಇದನ್ನ ಹಾಕೋ. ಈ ರೀತಿ ವೈಮನಸ್ಯಗಳು ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನನಗದು ಇಷ್ಟ ಇಲ್ಲ, ಅವ್ರು ಯಾಕೆ ಇವ್ರನ್ನೆಲ್ಲ ಕರ್ಕೊಂಡ್ಬರ್ತಾರೆ, ನಾವಿಬ್ಬರೇ ಹೋಗ್ಬೇಕು, ಇದು ಬರುತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ಏನಾದ್ರು ಒಂದು ಕಡೆ ಫಿಲಮ್ಗೆ ಹೋಗ್ಬೇಕು ಅಂತಂದ್ರೆ ಇವರಿಬ್ಬರೇ ಹೋಗ್ಬೇಕು ಅಂತಂದ್ರೆ ಕುಟುಂಬದವರೆಲ್ಲ ಬಂದ್ಬಿಡ್ತಾರೆ. ಪ್ರೈವೇಸಿ ಅಂತ ಇರೋದಿಲ್ಲ 2ನೇ ಮನೆ ಬಂದಾಗ. ಸೊ 2ನೇ ಮನೆನೂ ಕೂಡ ಹಿಂಸೆ ಆಗತ್ತೆ. ಯಾವ ಮನೆಗಳು ಕೂಡ ನಾವು ತಗೊಂಡಾಗ ಜ್ಯೋತಿಷ್ಯದಲ್ಲಿ ಯಾವುದೂ ಸರಿ ಇಲ್ಲ ಮದುವೆಗೆ. ಪ್ರಪಂಚದಲ್ಲಿ ವೈವಾಹಿಕ ಜೀವನ ಯಾರ್ದೂ ಸರಿ ಇಲ್ಲ. ಒಂದೇ ಆಗಿರೋದು ಅಂದರೆ ಕಾಂಪ್ರಮೈಸ್ ಒಂದೇನೆ. ಯಾಕೆಂದರೆ ಪ್ರತಿಯೊಬ್ಬ ಇನ್ನೊಂದು ವೈಯಕ್ತಿಕ ಜೀವನದ ಜೊತೆ ಮದುವೆ ಆಗ್ತಾ ಇದ್ದಾಗ ಅವರವರ ವೈಯಕ್ತಿಕನ ಮುಂದೆ ಇಡ್ತಕ್ಕಂಥದ್ದೇ ಹೆಚ್ಚು. ವಿವಾಹಕ್ಕೆ 7ನೇ ಮನೆ ಅಂತ ಹೇಳ್ತೀವಿ. 7ನೇ ಮನೆನೂ ಕೂಡ ದಶಾದಲ್ಲಿ ಭುಕ್ತಿಲಿ ಅಥವಾ 7ನೇ ಮನೆ ಬಂದಾಗ ಅದು ಕೂಡ ಹೇಗೆ ನೆಗೆಟಿವ್ ಆಗುತ್ತೆ ಅಂತಂದರೆ, ಈ 7ನೇ ಮನೆ ಬಂದಾಗ ಹುಡುಗ ಆಗಿರಲಿ ಹುಡುಗಿ ಆಗಲಿ ಹೆಚ್ಚು ಜನರ ಸಂಪರ್ಕ ಇರುತ್ತೆ. ಪಬ್ಲಿಕ್ ಇರ್ಬೋದು, ಅಥವಾ ಒಂದು ಕಾಲ್ಸ್ ಇರ್ಬೋದು, ಅಥವಾ ಆಫೀಸಲ್ಲಿ ಇರ್ಬೋದು, ಹೆಚ್ಚು ಜನರ ಸಂಪರ್ಕ. ವಿವಾಹ ಆಗಿರ್ತಕ್ಕಂಥವ್ರು ಆ 7ನೇ ಮನೆ ಇದ್ದಾಗ ಹೆಚ್ಚು ಜನರ ಸಂಪರ್ಕ ಇದ್ದಾಗ ಅಲ್ಲಿ ಎಲ್ಲೋ ಒಂದು ಕಡೆ ಇನ್ನೊಂದು ಪಾರ್ಟ್ನರ್ಗೆ ಒಂದು ಸ್ವಲ್ಪ ಇನ್ಸೆಕ್ಯೂರಿಟಿ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಸೆಕ್ಯೂರಿಟಿ ಅಂತ ಇದ್ದಾಗ ಅಲ್ಲಿ ಸಮಸ್ಯೆ ಸ್ಟಾರ್ಟ್ ಆಯ್ತಾ, ಅಲ್ಲಿ ಯಾಕೆ ಹೋಗೋದು ಆಫೀಸ್ಗೆ, ಇಲ್ಲೇ ಮನೇಲೇ ಇರು, ತಂದಾಗ್ತಾ ಇಲ್ವಾ, ಅವ್ರನ್ನ ಯಾಕೆ ಮಾತಾಡೋದು, ಲೇಟಾಗಿ ಯಾಕೆ ಬರೋದು, ಈ ರೀತಿ ಗೊಂದಲ 7ನೇ ಮನೆ ಶುರು ಆಗುತ್ತೆ. ಆ ರೀತಿ ಇತರೆ ಮನೆಗಳು ನಾವು ಹೇಳ್ತಾ ಹೋದರೆ ಒಂದು ಮನೆಯಲ್ಲಿ ಪಾಸಿಟಿವ್ ಇದ್ರೆ ಇನ್ನೊಂದು ಮನೆ ನೆಗೆಟಿವ್ ಇರುತ್ತೆ. ಮದುವೆಯಲ್ಲಿ ಲಗ್ನದಿಂದ 12 ಮನೆಗಳು ನೆಗೆಟಿವ್ ಇದೆ, ಲಗ್ನದಿಂದ 1ನೇ ಮನೆಯಿಂದ 12ನೇ ಮನೆ ಪಾಸಿಟಿವ್ ಇದೆ. ಸೊ ಆ ಕಾರಣದಿಂದ ಯಾರ ವೈವಾಹಿಕ ಜೀವನನೂ ಕೂಡ ಉತ್ತಮ ಅಂತ ಹೇಳಕ್ ಸಾಧ್ಯವೇ ಇಲ್ಲ.
ಸ್ವಲ್ಪ ಪ್ರಮಾಣವಾದರೂ ಕೂಡ ಸ್ವಲ್ಪ ಅಲ್ಲಿ ಬರ್ತಕ್ಕಂಥ ಒಂದು ವೈಮನಸ್ಯ ಇದ್ದೇ ಇರುತ್ತೆ. ಫೈನಲಿ ಕಾಂಪ್ರಮೈಸ್ ಒಂದೇನೆ ಆಗಿರೋದು ಇಲ್ಲೆಲ್ಲ. ಇವತ್ತು ನೀವು ಇದ್ದೀರಾ, ಚೆನ್ನಾಗಿದ್ದೀರಾ ಅಂತಂದ್ರೆ ಏನೋ ಮಕ್ಕಳಾಗಿದ್ದಾರೆ ಅಂತ ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾರಲ್ಲ ಹಂಗೆ. ಓಕೆ ಗುರುಜಿ, ಕಾಲರ್ ಹಿಡಿದರೆ ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಹಲೋ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತೈತೆ ಮೇಡಮ್. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಗುರುಜಿ, ದಾಂಪತ್ಯ ಜೀವನದ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಪ್ರೇಮ ವಿವಾಹ ಅಂತ ಹೇಳಿದ ತಕ್ಷಣ ತುಂಬಾ ಅದ್ಭುತವಾಗಿರ್ತಾರೆ ಅನ್ನೋದು ತಪ್ಪು. ಎಷ್ಟೊಂದು ಪ್ರೇಮ ವಿವಾಹ 8 ವರ್ಷ ಚೆನ್ನಾಗಿ ಲವ್ ಮಾಡಿದವರು ಮದುವೆಯಾಗಿ 1 ವರ್ಷಕ್ಕೆ ಕಿತ್ತೋಗಿದೆ. ನಿಜ. 8 ವರ್ಷ ಲವ್ ಮಾಡಿರ್ತಾರೆ 1 ವರ್ಷ. ಅಂದ್ರೆ ಇಲ್ಲಿ ಲವ್ ಅನ್ನೋ ಪ್ರಶ್ನೆ ಅಲ್ಲ, ಅವರವರ ಮನಸ್ಥಿತಿಗೆ ಅವರವರ ಒಂದು ಪರಿಸ್ಥಿತಿಗೆ ಅನುಕೂಲಕತೆನೇ ಇಲ್ಲಿ ಬರ್ತಕ್ಕಂಥದ್ದು. ಯಾಕಂದ್ರೆ ಒಬ್ಬರು ಹತ್ರ ಬಂದಾಗ ಕೆಲವು ನೆಗೆಟಿವಿಟಿ ಗೊತ್ತಾಗುತ್ತೆ, ದೂರ ಇದ್ದಾಗ ಪಾಸಿಟಿವ್ ಲುಕ್ಸ್ ನೋಡ್ತಾರೆ, ಸಂಭಾಷಣೆ ನೋಡ್ತಾರೆ, ಏನ್ ಸ್ಯಾಲ್ರಿ ಮಾಡ್ತಾರೆ ಅಂತ. ಹತ್ರಕ್ಕೆ ಬಂದಾಗ ವ್ಯಕ್ತಿತ್ವ ಅನ್ನೋದು ಬರುತ್ತೆ. ಆ ವ್ಯಕ್ತಿತ್ವ ಇಷ್ಟ ಆಗದೆ ಇರೋದೇ ಇಲ್ಲಿ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥದ್ದು, ಲುಕ್ಸ್ ಅಲ್ಲ. ಆತರ ಇರೋದಕ್ಕೋಸ್ಕರ ತಾನೇ ಇವತ್ತು ಋತಿಕ್ ರೋಷನ್ ಡಿವೋರ್ಸ್ ಆಯ್ತು. ಅಲ್ಲಿ ಲುಕ್ಸ್ ಅಲ್ಲ ಇದ್ದಿದ್ದು, ವ್ಯಕ್ತಿತ್ವ. ಕರೆಕ್ಟ್, ಅದು ಆ ಕಾರಣ. ಸರಿ ಗುರುಜಿ, ಕಾಲರ್ ಹಿಡಿದರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ಮ ಮನೆಯವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಇಲ್ಲ ಮೇಡಮ್, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಸರಿ, ಪ್ರಶ್ನಾಶಾಸ್ತ್ರನ ನೀವು ಕೇಳಬಹುದು. ಗುರುಜಿ ಇದ್ದಾರೆ, ಮಾತನಾಡಿ. 1 ರಿಂದ 249 ಒಂದು ಸಂಖ್ಯೆ ಹೇಳಮ್ಮ. 99 ಗುರುಜಿ. 99. ಫ್ರೀ ಕ್ಲಾಸ್ಗೆ ಸೇರ್ಕೊಳ್ತೀರಾ ಗುರುಜಿ? ನಾವು ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತೀವಿ ಗುರುಜಿ. ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತಾರ, ಮಾಡಿಲ್ಲ, ಮಾಡ್ತಾ ಇರ್ತೀರಿ. ಏನ್ ವಿಚಾರ ಕೇಳ್ಬೇಕು ನಿಮ್ಮ ಯಜಮಾನ್ರದ್ದು? ಅವ್ರಿಗೆ ಯಾವಾಗ್ಲೂ ಒಂಥರ ಬ್ಯಾಕ್ ಪೇನ್ ಬರ್ತಲೇ ಇರ್ತದೆ ಗುರುಜಿ. ಬ್ಯಾಕ್ ಪೇನ್ ಬರ್ತಾ ಇರುತ್ತೆ. ಓಕೆ, ಇಲ್ಲಿ ನಾವು ಪವರ್ ಪೊಸಿಷನ್ ಬಂದಿರತಕ್ಕಂಥ ಶುಕ್ರ 11 ಹೆಲ್ತ್ ಕಡೆ ಹಾಕೋಣ. ಹೆಲ್ತ್ ಹಾಕಿ ನೋಡಿದಾಗ ಇಲ್ಲಿ 12ನೇ ಮನೆ ಬಂದಿರತಕ್ಕಂಥದ್ದು ಸೂರ್ಯ. ಸ್ವಲ್ಪ ಓಡಾಡಬೇಕು, ಎದ್ದು ಓಡಾಡೋದಿಲ್ಲ. 7ನೇ ಮನೆ ಎಲ್ಲ ಕೂತಲ್ಲೇ ಕೂತಿರೋದು. 12 ಬಂದಾಗ ಸ್ವಲ್ಪ ಓಡಾಡಬೇಕು. ಇಲ್ಲಿ ಸೂರ್ಯನ ಒಂದು ವಿಚಾರದಲ್ಲಿ ಅವ್ರಿಗೆ ಗೋಧಿಯನ್ನ ನಿವಾಳಿಸ್ಬಿಟ್ಟು ಅವ್ರಿಗೆ ಬಡವರಿಗೆ ದಾನ ಮಾಡಬೇಕು ಪ್ರತಿ ಭಾನುವಾರ. ಹಾಗೆ ಅದರ ಜೊತೆಗೆ ಒಂದು ಕರಿ ದಾರವನ್ನ ಬಲಗೈಗೆ ಕಟ್ಕೋಬೇಕು. 3 ಸುತ್ತು ಕರಿ ದಾರನ ಕಟ್ಕೊಳ್ಳಿ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಅಂತ ಯಥೇಚ್ಛ ಹೇಳಕ್ಕೆ ಹೇಳಿ. ಮಿನಿಮಮ್ ಒಂದು ½ an hour ವಾಕಿಂಗ್ ಮಾಡಕ್ಕೆ ಹೇಳಿ. ಎಸ್ಪೆಷಲಿ ಸಂಜೆ, ಬೆಳಿಗ್ಗೆಗಿನ ಹೆಚ್ಚಾಗಿ ಸಂಜೆ. ಒಳ್ಳೇದಾಗ್ಲಿ, ಖಂಡಿತ ಒಳ್ಳೇದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಓಕೆ, ಕರೆ ಕಟ್ ಆಗಿರುವಂತದ್ದು. ಗುರುಜಿ, ನೀವು ಹೇಳ್ತಾ ಇದ್ರಿ ಈಗ ಲವ್ ಮ್ಯಾರೇಜ್ ಮಾಡ್ಕೊಂಡ್ರು ಕೂಡ ಏನ್ ಚೆನ್ನಾಗಿರೋದಿಲ್ಲ ಅಂತ ಹೇಳಿ. ಯಾಕೆಂದ್ರೆ ಲವ್ ಮಾಡ್ಬೇಕು ಅಂದಾಗ ಯಾರು ಜೊತೆಲಿ ಇರಲ್ಲ. ಕೊನೆಗೆ ಅದೇನೆ. ಹೌದು. ಈಗ ದೂರದಲ್ಲಿದ್ದಾಗ ಅವರು ಒಂದು 2 ಅವರ್ ಸಿಗ್ತಾರೋ 1 ಅವರ್ ಸಿಗ್ತಾರೋ ಅಷ್ಟೇ. ಅದರಲ್ಲಿ ಆ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಗಲಾಟೆ ಮಾಡೋದು ಬೇಡಪ್ಪ, ವ್ಯಕ್ತಿತ್ವ ತಿಳ್ಕೊಳ್ಳೋದು ಬೇಡ, ಸ್ವಲ್ಪ ಒಳ್ಳೆ ಟೈಮ್ ಕಳಿಯೋಣ ಅಂತ ಬರುತ್ತೆ. ಯಾವಾಗ ಟೈಮ್ ಕಮ್ಮಿ ಇರುತ್ತೋ ಅವರು ಒಂದು ವಿಲಾಸದಲ್ಲಿ ಕಳಿಬೇಕು ಅಂತ ಇರ್ತಾರೆ. ಯಾವಾಗ ಮದುವೆ ಆಗ್ಬಿಡ್ತಾರೋ, ಇನ್ನ ನನ್ನವಳು ಅಂತ ಬಂದ್ಬಿಡುತ್ತೋ, ಆವಾಗ ವಿಲಾಸ ಹೋಗಿ ವ್ಯಕ್ತಿತ್ವ ಬರುತ್ತೆ. ಆ ವ್ಯಕ್ತಿತ್ವ ಬಂದಾಗ್ಲೇನೆ ಅಲ್ಲಿ ಇಷ್ಟ ಆಗ್ಬೇಕು ಮನುಷ್ಯನಿಗೆ, ವ್ಯಕ್ತಿತ್ವ. ಈಗ ನೋಡಿ, ಡಿವೋರ್ಸ್ ಆಗತ್ತೆ ಅಂತ ಗೊತ್ತಿರುತ್ತೆ. ಡಿವೋರ್ಸ್ ಆಗತ್ತೆ ಅಂತ ಗೊತ್ತಿದ್ರೂ ಕೂಡ ಮದುವೆಯನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ ಯಾಕೆ ಹೇಳ್ತಾರೆ ಸಮಾಜ? ಈಗ ಯಾರನ್ನೇ ಹೋಗಿ ಕೇಳಿ, ನನಗೆ ಬರ್ತಕ್ಕಂಥ ಕನ್ಸಲ್ಟೇಷನ್ ಆಗಲಿ ಏನಾಗ್ಲಿ, ಹುಡುಗಿ ಜಾತಕದಲ್ಲಿ ಅವಳಿಗೆ ಇಂಟ್ರೆಸ್ಟ್ ಇರಲ್ಲ ಮದುವೆ ಯಾಕೆ, ಅಥವಾ ಹುಡುಗನ ಜಾತಕಕ್ಕೂ ಇಂಟ್ರೆಸ್ಟ್ ಇರಲ್ಲ. ಅವನು ಕರಿಯರ್ ಅಲ್ಲಿ ಇರ್ತಾನೆ, ಸಂಪಾದನೆ ಮಾಡಬೇಕು, ಯಾಕೆ ಮದುವೆ ಮಾಡ್ಕೊಂಡು ಯಾಕೆ ಟೆನ್ಷನ್ ಅಂತ. ಆದ್ರೆ ಅವ್ರ ತಾಯಿ ಅಥವಾ ತಂದೆ ಪ್ರೆಷರ್ ಆಗ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ 4 ಜನ ಅಕ್ಕಪಕ್ಕದವರು ಸಂಬಂಧಿಕರು ಕೇಳ್ತಾ ಇರ್ತಾರೆ, ಮಗನಿಗಿನ್ನೂ ಮದುವೆ ಆಗಿಲ್ವಾ, ಸಾಫ್ಟ್ವೇರ್ ಅಲ್ಲಿ ಇದ್ದಾರೆ, ಒಳ್ಳೆ ಸಂಬಳ, 30 ಆಯ್ತು, ಹುಡುಗಿಗಿನ್ನೂ ಮದುವೆ ಆಗಿಲ್ವಾ, ಒಳ್ಳೆ ಕೆಲಸ ಮಾಡ್ತಾ ಇರಲ್ರಿ, ಏನ್ರಿ ಮಾಡಕ್. ಅಂದ್ರೆ ಇವರು ನಮ್ಮ ಮಗಳಿಗೆ ಇಷ್ಟ ಇಲ್ಲ ಅಂತ ಹೇಳೋವಂಥ ಒಂದು ವಿಚಾರ ಅವ್ರಿಗೆ ಅಷ್ಟು ಧೈರ್ಯ ಇರಲ್ಲ, ಅಥವಾ ಅದನ್ನು ಹೇಳಬೇಕು ಅನ್ನೋ ಒಂದು ಪರಿಸ್ಥಿತಿ ಅವ್ರಿಗಿರಲ್ಲ. ಸಮಾಜಕ್ಕೋಸ್ಕರನೇ ಪ್ರೆಷರ್ ಇರೋದು, ಇನ್ನೇನಕ್ಕೂ ಅಲ್ಲ. ಯಾರೇ ಆಗಲಿ ಹೆಣ್ಮಕ್ಳ, ಫಸ್ಟ್ ನೀನು ಏನಾರು ಮಾಡ್ಕೊಳಮ್ಮ, ನೀನು ಎಲ್ಲಾರು ಹೋಗು, ಏನಾರು ಮಾಡು, ಮದುವೆ ಮಾಡ್ಕೊಂಬಿಡು ನೀನು. ಎಲ್ಲರ ತಂದೆ ತಾಯಿಲಿರ್ತಕ್ಕಂಥದ್ದು 2 ವಿಚಾರ. ಒಂದು,
ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದವರು ಅಥವಾ ಅವರ ಬಳಗದವರು ಕೇಳೋದು. ಎರಡನೇದು ಜವಾಬ್ದಾರಿ. ಇವೆರಡನ್ನು ಕಳ್ಕೋಬೇಕು ಅಂತ ಇರ್ತಾರೆ. ಆದರೆ ಸಾಮಾನ್ಯವಾಗಿ ಇದು ಉಲ್ಟಾನೇ ಆಗಿರೋದು. ಜವಾಬ್ದಾರಿ ಕಳ್ಕೊಂಡ್ರು ಅಂತಾರೆ, 6 ತಿಂಗಳು 1 ವರ್ಷ ಡೈವರ್ಸ್ ಆಗಿದ ತಕ್ಷಣ ವಾಪಸ್ ಮನೆಗೆ ಬಂದಿರ್ತಾರೆ. ಜವಾಬ್ದಾರಿ ಎಲ್ಲಿಗೆ ಹೋಯ್ತಪ್ಪ? ನಕ್ಷತ್ರ ನಾಡಿ ಕಲೀರಿ. 21ನೇ ತಾರೀಕು ಫ್ರೀ ಕ್ಲಾಸ್ ಇದೆ. 24ನೇ ತಾರೀಕು ಯಾವಾಗ ಜ್ಯೋತಿಷ್ಯ ಕಲಿತೀವಿ, ಸೀಕ್ರೆಟ್ಸ್ ಗೊತ್ತಾಗುತ್ತೆ. ನಾನು ತುಂಬಾ ಜನಕ್ಕೆ ಹೇಳ್ತೀನಿ, ನಿಮಗೆ ಅದೃಷ್ಟ ತಿಳ್ಕೋಬೇಕು, ನಮಗೆ ಸ್ವಲ್ಪ ದುಡ್ಡು ಜಾಸ್ತಿ ಮಾಡ್ಕೋಬೇಕು, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು, ಏನೇನು ಪ್ರಾಬ್ಲಮ್ ಇದೆ ಅದನ್ನ ಕಮ್ಮಿ ಮಾಡ್ಕೋಬೇಕು, ಅಥವಾ ನಮಗೆ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ಜಾತಕದಲ್ಲಿ ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ನ ಹೇಳ್ಕೊಡ್ತೀನಿ. ಕೇವಲ 7,000 ರೂಪಾಯಿ ನಾವು ಫೀಸ್ ತಗೊಳ್ಳೋದು, ಮರಿಬೇಡಿ. ಒಬ್ರು ಕಾಲರ್ ಹಿಡಿದರೆ ಮಾತನಾಡ್ಸೋಣ. ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್, ಇದು ನಮಸ್ತೆ ಸರ್, ಯಾರ ಬಗ್ಗೆ ತಿಳ್ಕೋಬೇಕಾಗಿತ್ತು? ನನ್ನ ವೈಫ್ ನ ಬಗ್ಗೆ ಜಾತಕ. ನಿಮ್ಮ ವೈಫ್ ನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 06/7/1987 ಸಮಯ 7:48 AM. ಎಷ್ಟು ಗಂಟೆ? 7:48 AM ಮೇಡಮ್, ಬೆಳಗ್ಗೆ 7:48 AM. ಎಸ್ ಮೇಡಮ್, ಬೆಳಗ್ಗೆ. ಓಕೆ, ಬೆಳಗ್ಗೆ 7:48. ಸರಿ, ಮಾತನಾಡಿ ಗುರುಜಿ. ಹುಟ್ಟಿದ ಊರು ಯಾವುದು? ನಮಸ್ತೆ ಗುರುಜಿ. ಗುರುಜಿ ಹುಟ್ಟಿದ ಊರು ಮಂಗಳೂರು. ಒಂದು ನಿಮಿಷ. 6/7/1987 ಇದರ ಪ್ರಕಾರ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ. ರಾಶಿ ಬಂದ್ಬಿಟ್ಟು ತುಲಾ ರಾಶಿ, ಸ್ವಾತಿ ನಕ್ಷತ್ರ 2ನೇ ಪಾದ. ಸದ್ಯಕ್ಕೆ ಇವಾಗ 2015ರಿಂದ ಶನಿ ದಶೆ ನಡೀತಾ ಇದೆ. ಶನಿಯ ಒಂದು ಕಾಂಬಿನೇಷನ್ ನೋಡಿದಾಗ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿ ತಿಳ್ಕೊಳ್ಬೇಕು. ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗುತ್ತೆ, ಕೆಲಸದಲ್ಲಿ ಸ್ವಲ್ಪ ಒತ್ತಡ. ಯಾವ ಕ್ವಶನ್ ಇದೆ ಹೇಳಿ. ಗುರುಜಿ, ಈಗ ಅವರ ಇದರಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ, ಒಂದು 5 ವರ್ಷ ಆಯ್ತು. ಈಗ ಅದಕ್ಕೆ ಆ ಬಿಸ್ನೆಸ್ ಗೆ ಏಜೆನ್ಸಿ ಎಲ್ಲ ಬರ್ತಾ ಇದೆ, ಒಂದು 2 ಏಜೆನ್ಸಿ ಬರ್ತಾ ಇದೆ. ಸ್ವಲ್ಪ ಅಪರ್ಚುನಿಟಿ ಒಳ್ಳೆ ಇದ್ದ ತರ ಕಾಣ್ತಾ ಇದೆ ಗುರುಜಿ. ಯಾಕಂದ್ರೆ ನಿಮ್ಮನ್ನ ನಾವು ತುಂಬಾ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೇನೆ, ನಿಮ್ಮನ್ನ ಒಂದು 7-8 ವರ್ಷದಿಂದ. ಹಾಗಾಗಿ ನಮ್ಗೆ ಸ್ವಲ್ಪ ಅದನ್ನು ಅದ್ರ ಪ್ರಕಾರ ಸನ್ನಿವೇಶ ನಡೀತಾ ಉಂಟಲ್ಲ, ಹಾಗಾಗಿ ನಿಮ್ಮ ಹತ್ರ ಕನ್ಸಲ್ಟ್ ಮಾಡುವಂತ ಆಯ್ತು ಗುರುಜಿ. ಬ್ಯಾಡ್ ಫಾರ್ ಬಿಸ್ನೆಸ್ ಅಂತ ಬಂದಿದೆ. ಯಾಕೆಂದ್ರೆ ಆ ಗ್ರಹ ಇಲ್ಲಿ ನೆಗೆಟಿವ್ ಸೈಡ್ ಆಕ್ಟಿವೇಟ್ ಆಗಿದೆ. ಪಾಸಿಟಿವ್ ಬರೀ ಕಮಿಷನ್ ನೀವು ತಗೊಳ್ಳೋ, ಇದು ಕಮಿಷನ್ನು. ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದು, ಸಾಲ ತಗೊಂಡು ಮಾಡ್ತಕ್ಕಂಥದ್ದು. ನೀವು ಸಾಲ ಕೊಡಿ, ನಾವು ಮಾರ್ತೀವಿ, ಆಮೇಲೆ ವಾಪಸ್ ಕೊಡ್ತೀವಿ, ಅಂಥದ್ದು ಏನಾದ್ರು ಬಂತು ಅಂದರೆ ಮಾಡಿ. ಫಸ್ಟೇ ದುಡ್ಡು ಹಾಕಿ ಮಾಡಿದ್ರೆ ಬ್ಯಾಡ್ ಇನ್ ಬಿಸ್ನೆಸ್, ಹೈ ಲಾಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಶನಿಲಿ ಬೇಡ. ಮತ್ತು ಬುಧ ದೇಶದಲ್ಲಿ ಬಂದಾಗ ಲಾಭ ಬರುತ್ತೆ, ಆದರೆ ಬುಧ ದೇಶ ಬರೋದು ಭಾಳ ದೂರ. 2034 ಆದ ನಂತರ ಚೆನ್ನಾಗಿದೆ. ಸದ್ಯಕ್ಕೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋದನ್ನು ಮಾಡಿ. ಜ್ಯೋತಿಷ್ಯ ಕಲಿಯೋ ಯೋಗ ಇದೆ. ಜ್ಯೋತಿಷ್ಯ ಕಲಿತು ದುಡ್ಡು ಮಾಡ್ಬೋದು, ಬೇಕಾದಷ್ಟು ದುಡ್ಡು ಮಾಡ್ಬೋದು. 6 ಕೋಟಿ 7 ಕೋಟಿ ಜನಸಂಖ್ಯೆ ಇದ್ದಾರೆ. ಎಲ್ಲ ಮಹಿಳೆಯರಿಗೂ ಜೆಂಟ್ಸ್ಗೂ ಹೇಳ್ತೀನಿ, ಜ್ಯೋತಿಷ್ಯ ಏನಂತಾರೆ ಇಂಡಸ್ಟ್ರಿ ಇದೆಯಲ್ಲ, ಮಿನಿಮಮ್ 25,000 ಕೋಟಿ ಇಂಡಸ್ಟ್ರಿ ಅದು. ಅಸ್ಟ್ರಾಲಜಿ ಅನ್ನೋದು 25,000 ಕೋಟಿ ಇಂಡಸ್ಟ್ರಿ. ತುಂಬ ಜನ ತಪ್ಪು ಹೇಳ್ತಾ ಇದ್ದಾರೆ, ತಪ್ಪಲ್ಲೂ ಬಿಸ್ನೆಸ್ ನಡೀತಾ ಇದೆ. ಸತ್ಯ ಹೇಳಿ, ಇದನ್ನ ತಿಳ್ಕೊಂಡು ಸತ್ಯ ಹೇಳಿ. ನಿಜವಾಗ್ಲೂ ಬಿಸ್ನೆಸ್ ಇದ್ದೇ ಇದೆ. ಜ್ಯೋತಿಷ್ಯ ಸುಳ್ಳಲ್ಲ, ನಿಜ. ಹೇಳ್ತಕ್ಕಂಥ ವ್ಯಕ್ತಿಗಳು ಸರಿ ಇಲ್ಲ. ನಾನು ಇವತ್ತು ಹೇಳ್ತೀನಿ, ಆ ಜ್ಯೋತಿಷಿಗಳು ಸರಿ ಇಲ್ಲ. ಆ ಪಂಚೆ ಹಾಕೊಂಡು ವಿಭೂತಿ ಹಾಕೊಂಡು ಬರೀ ದೋಷ ಹೇಳ್ತಾ ಕೂತಿದ್ದಾರೆ. ಅವ್ರು ಯಾರು ಅಸ್ಟ್ರಾಲಜರ್ಸ್ ಅಲ್ಲ. 100 ಅಲ್ಲ, 200% ಅಸ್ಟ್ರಾಲಜರ್ಸ್ ಅಲ್ಲ. ಚೆನ್ನಾಗಿತ್ತು ಅಂತ ಮಾತ್ರ ಪೂಜೆ ಮಾಡಬೇಕು, ಚೆನ್ನಾಗಿಲ್ಲ ಅಂದ್ರೆ ಪೂಜೆ ಮಾಡೋದು ಹೆಂಗಾಗುತ್ತೆ? ಕಾನ್ಸೆಪ್ಟೇ ಅರ್ಥ ಆಗ್ತಾ ಇಲ್ಲ. ಮುಂದಿನ ಕರೆಗೆ ಹೋಗೋಣ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ಲಕ್ಷ್ಮೀಪತಿ ಅಂತ ಹೇಳ್ಬಿಟ್ಟು. ಲಕ್ಷ್ಮೀಪತಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಲಕ್ಷ್ಮೀಪತಿ ಅಂತ ಮೇಡಮ್, ಕಾರವಾರದಿಂದ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಮೇಡಮ್? ನನ್ ಬಗ್ಗೆನ ತಿಳ್ಕೊಬೇಕಾಗಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. ಮೇಡಮ್ 28/7/1986. ಓಕೆ, ಸಮಯ ತಿಳಿಸಿ. ಸಮಯ ಬೆಳಗಿನ ಜಾವ 6 ಗಂಟೆಯಿಂದ 6:30 ಅಂತ ಹೇಳಿದ್ದಾರೆ ಅಂತಂದ್ರೆ. ಓಕೆ, ಸರಿ. ಗುರುಜಿ ಇದ್ದಾರೆ, ಮಾತಾಡಿ. ಹುಟ್ಟಿದೂರು ಹೇಳಿ. ನಮಸ್ತೆ ಗುರುಜಿ. ಹುಟ್ಟಿದೂರು ಚೀಮನಹಳ್ಳಿ ಅಂತ ಹೇಳ್ಬಿಟ್ಟು. ತಾಲೂಕು ಶಿಡ್ಲಘಟ್ಟ ತಾಲೂಕು. ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಒಂದು ನಿಮಿಷ. ಇದ್ರ ಪ್ರಕಾರ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದಿರಾ. ರಾಶಿ ಬಂದ್ಬಿಟ್ಟು ಮೇಷರಾಶಿ, ಅಶ್ವಿನಿ ನಕ್ಷತ್ರ.
ಹೌದು ಸದ್ಯಕ್ಕೆ ಇವಾಗ 2027ಕ್ಕೆ ಚಂದ್ರ ಮುಗಿಯುತ್ತೆ. ಚಂದ್ರ ಆದ ನಂತರ ಮಂಗಳ ಬರುತ್ತೆ. ಚಂದ್ರ ಆದ ನಂತರ ಮಂಗಳ ಕನ್ಸಿಸ್ಟೆನ್ಸಿ ಇಲ್ಲ ನಿಮ್ಮ ಕೆಲಸದಲ್ಲಿ, ಯಾವಾಗ್ಲೂ ಚೇಂಜ್ ಅನ್ನೋದು ಯಾವತ್ತೂ ಕಾಣಿಸ್ತಾ ಇರುತ್ತೆ. ಪ್ರಶ್ನೆ ಕೇಳಿ. ಹೌದು, ಪ್ರಶ್ನೆ ಗುರುಜಿ, ನಾನು ವ್ಯಾಪಾರ ಮಾಡಿ 2011ರಲ್ಲಿ ವ್ಯಾಪಾರಕ್ಕೆ ಶುರು ಮಾಡಿದ್ದೀನಿ. ಆದ್ರೆ ವ್ಯಾಪಾರದಲ್ಲಿ ಏನು ಏಳಿಗೆ ಆಗ್ತಾ ಇಲ್ಲ, ಎಲ್ಲ ಲಾಸ್. ಸಾಲಗಳು ಕೊಟ್ಟಿರೋ ಸಾಲ ಒಂದು ವಾಪಸ್ ಬರ್ತಾ ಇಲ್ಲ. ಓಕೆ, ಈಗ ನಡೀತಾ ಇರ್ತಕ್ಕಂಥ ದಶಾದಲ್ಲಿ ಈ 9 ಅನ್ನೋದು ಸ್ವಲ್ಪ ಅಷ್ಟು ಬಲವಾಗಿರಲ್ಲ. ಮುಂದೆ ಮಂಗಳ ಬರುತ್ತೆ 27 ಆದ್ಮೇಲೆ ಎಲ್ಲ ನಿಮಗೆ ರಿಕವರಿ ಆಗುತ್ತೆ. ಏನೇನಾಗಿದೆಯೋ ಎಲ್ಲ ನಿಮಗೆ ಅನುಭವದಿಂದ ರಿಕವರಿ ಮಾಡ್ತೀರಾ, ನೀವು ರಿಕವರಿ ಮಾಡ್ತೀರಾ. ಶುಕ್ರನ ಅಂಶದಲ್ಲಿ ಇದು 2411 ಬಂದಿರೋದ್ರಿಂದ ಬಲಗೈಗೆ ಒಂದು ಜಿರ್ಕಾನ್ ಹಾಕೊಳ್ಳಿ. ಮೊದಲು ಜಿರ್ಕಾನ್ ಹಾಕೊಳ್ಳಿ. ವ್ಯಾಪಾರ ನಡೀತಾ ಇದೆ, ಆದ್ರೆ ಏನಾಗುತ್ತೆ, ಔಟ್ಸ್ಟ್ಯಾಂಡಿಂಗ್ ಜಾಸ್ತಿ. ಸೇಲ್ಸ್ ಚೆನ್ನಾಗಿದೆ, ಔಟ್ಸ್ಟ್ಯಾಂಡಿಂಗ್ ಜಾಸ್ತಿ. ಔಟ್ಸ್ಟ್ಯಾಂಡಿಂಗ್ 2027ಗೆ ಆಲ್ಮೋಸ್ಟ್ 70-80% ಕಮ್ಮಿ ಆಗುತ್ತೆ. ಬಿಟ್ಬಿಡ್ಬೇಡಿ ಮಧ್ಯದಲ್ಲೇ. ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ಭುಕ್ತಿ ಅಂತ ನೋಡ್ತೀವಿ, ಶುಕ್ರ ಭುಕ್ತಿ, ಅದ್ರಲ್ಲಿ 12 ತೋರಿಸ್ತಾ ಇದೆ. ಆ 12ನ್ನ ನಾವು ದಾನವನ್ನಾಗಿ ಮಾಡತಕ್ಕಂಥ ಒಂದು ಬುಧ. ಸೊ ಬುಧನ ಒಂದು ವಿಚಾರದಲ್ಲಿ ನಾವು ದಾನ ಮಾಡಬೇಕಾಗತ್ತೆ. ಆ ಬುಧನ ಕಾಂಬಿನೇಷನ್ಲಿ ಹೆಸರು ಕಾಳನ್ನು ಪ್ರತಿ ಬುಧವಾರ ಬಡವರಿಗೆ ದಾನ ಮಾಡ್ತಾ ಬನ್ನಿ. ನಿಮ್ಮ ಔಟ್ಸ್ಟ್ಯಾಂಡಿಂಗ್ ತಾನೇ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಸೊ ಟೆನ್ಷನ್ ತಗೊಳ್ಬೇಡಿ. 27 ಆದಮೇಲೆ ಅದ್ಭುತವಾಗಿದೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ರೆ ಅಥವಾ ಕಲಿತು ಬೇರೆ ಕಡೆ ಮೋಸ ಹೋಗಿದ್ರೆ, ನಾವು ಸರಿಯಾಗಿ ಕಲೀಲಿಲ್ಲ ಅಂತ ಹೇಳಿ ನಿಮ್ಗೇನಾದ್ರೂ ಅನ್ನಿಸ್ತಾ ಇದ್ರೆ, ಇಲ್ಲೂ ಒಂದು ಸುವರ್ಣ ಅವಕಾಶ ಇದೆ. ಇದೇ ತಿಂಗಳು ಸೆಪ್ಟೆಂಬರ್ 24ರಂದು ಕ್ಲಾಸಸ್ಗಳು ಕೂಡ ಕಂಡಕ್ಟ್ ಆಗ್ತಾ ಇದೆ. ನೀವು ಕ್ಲಾಸಸ್ ಅನ್ನ ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ ಈಗ ಒಂದು ವಿರಾಮ. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀವಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳು ಏನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ
ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಾಗಿತ್ತು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 10th September 1988 ಮಧ್ಯಾಹ್ನ 2 ಗಂಟೆ. 1988 ಮಧ್ಯಾಹ್ನ 2 ಗಂಟೆ. ಎಲ್ಲಿ ಹುಟ್ಟಿದ್ದು? ಬೆಂಗಳೂರು. ಸರಿ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಗುರುಜಿ, ನನ್ ಮುಂದಿನ ಜೀವನದ ಬಗ್ಗೆ ಕೇಳ್ಬೇಕಿತ್ತು. ವೈವಾಹಿಕ ಜೀವನ ಹೇಗಿರುತ್ತೆ ಅಂತ. ನಮ್ಮ ನಕ್ಷತ್ರ ನಾಡಿ ಕಲ್ತ್ರೆ ಎಲ್ಲಾ ಜೀವನ, ನಿಮ್ಮ ಮಕ್ಕಳ ಜೀವನ ನೋಡ್ಬೋದು, ಪಕ್ಕದ ಮನೆಯವ್ರ ಜೀವನ ನೋಡ್ಬೋದು, ಎದುರುಗಡೆ ಮನೆಯವ್ರ ಜೀವನ ನೋಡ್ಬೋದು. 7,000 ರೂಪಾಯಿ ನಮ್ಮ ಫೀಸು. ಟ್ರೈ ಮಾಡಿ. ಧನುರ್ ಲಗ್ನದಲ್ಲಿ ಹುಟ್ಟಿದ್ದೀರಾ. ಹಾಗೆ ಇಲ್ಲಿ ನಿಮ್ಮ ದಶಾದಲ್ಲಿ ಚಂದ್ರ ಮುಗಿದು ಈಗ ಮಂಗಳ ಸ್ಟಾರ್ಟ್ ಆಗಿದೆ. ಮಂಗಳ 2022ರಿಂದ ಸ್ಟಾರ್ಟ್ ಆಗಿದೆ. ಮಂಗಳ ಒಂದು ಕಾಂಬಿನೇಷನ್ ನೋಡೋಣ. ಯೋಗ ನೀವು ಮಾಡಬೇಕು. ಯೋಗ ಕಲಿಬೋದು. ಧ್ಯಾನ. ಕೇಳಿಸ್ತಾ ಇದೀರ ಲೈನಲ್ಲಿ? ಹಾಂ. ವೈವಾಹಿಕ ಜೀವನದಲ್ಲಿ ಈ ಮದುವೆ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ. ಏನಂತಂದ್ರೆ ಒಂದು ರೀತಿ ಅವ್ರ ಪಾಡ್ಗೆ ಅವರು ನಿಮ್ಮ ಪಾಡ್ ನೀವು ಇರ್ತೀರ. ಅದರಲ್ಲಿ ಏನು ಚೇಂಜ್ 12 ಅಂತ ಬಂದಾಗ ಮಂಗಳ ಇರ್ತಕ್ಕಂಥ ನಕ್ಷತ್ರ ಶನಿಲಿರೋದ್ರಿಂದ ನಿಮಗೆ ಯೋಗ ಕಲೀರಿ, ತುಂಬ ಚೆನ್ನಾಗಿರುತ್ತೆ. ಯೋಗ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಏನಾದ್ರು ಮಾಡಬೇಕು ಅಂತಂದ್ರೆ ಇನ್ಶೂರೆನ್ಸ್ ಲೈನ್ ಅಂತ ನಾವು ಹೇಳ್ತೀವಿ. ಇನ್ಶೂರೆನ್ಸ್ ಲೈನ್ ಬಗ್ಗೆ ಮಾಡಿ, ಡೆಫಿನೆಟ್ಲಿ ಅಲ್ಲಿ ಸಕ್ಸಸ್ ಆಗುತ್ತೆ. ಇದು ನಿಮ್ಗೆ ಏನು ಮಾಡಬೇಕು ಮುಂದೆ, ಏನು ಫ್ಯೂಚರ್ ಅಂತ ಹೇಳಿದ್ದು. ವಿವಾಹದಲ್ಲಿ ಸ್ವಲ್ಪ ವೈಮನಸ್ಯ ಇದ್ದೇ ಇರುತ್ತೆ. ದೂರ ಇದ್ದಷ್ಟು ವಾರಕ್ಕೊಂದ್ಸತಿ 2 ಸತಿ ನಾವು ಮಾತಾಡ್ತೀವಿ ಅಂದಾಗ ಅದ್ಭುತವಾಗಿರುತ್ತೆ ಜೀವನ. ಯಾಕಂದರೆ 5 ಅನ್ನೋದು ಲಾಸ್ಟಲ್ಲಿ ಬಂದಿರೋದ್ರಿಂದ. ಸೊ ಆರೋಗ್ಯದಲ್ಲಿ ನೀವು ನಿಮ್ಮ ಬ್ಯಾಕ್ ಪೇಯ್ನ ಸ್ವಲ್ಪ ನೋಡ್ಕೊಳ್ಳಿ. ಕಾಲು ನೋವು, ಬ್ಯಾಕ್ ಪೇಯ್ನು ಸ್ವಲ್ಪ ಹೆಚ್ಚಾಗುತ್ತೆ. ಮಂಗಳ ಆದಮೇಲೆ ರಾಹು ಬಂದಾಗ ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ ಆಗಲಿ, ಒಂದು ಹೀಲಿಂಗ್ ಆದರೆ ಹೀಲಿಂಗ್ ಸೈಡು ಹೋಗ್ತೀರಾ. ಹೀಲಿಂಗ್ ಲೈನಲ್ಲಿ ಮಾಡೇ ಮಾಡ್ತೀರಾ. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಹೀಲಿಂಗ್ ಲೈನಲ್ಲಿ ಹೋಗಿ. ಅಸ್ಟ್ರಾಲಜಿನೇ ಮಾಡಬೇಕು ಅಂತಿಲ್ಲ. ಯೋಗ ಮಾಡಿ, ಈ ಥೆರಪಿ ಕೊಡ್ತಾರಲ್ಲ, ಥೆರಪಿ ಮಾಡಿ. ಡೆಫಿನೆಟ್ಲಿ ರಾಹು ದಿಶೆಯಲ್ಲಿ ಒಳ್ಳೆ ಹೀಲರ್ ಆಗ್ತೀರಾ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ದಾಂಪತ್ಯ ಜೀವನದ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಇವತ್ತು ಕಾಲರ್ಗಳಿಗೂ ಕೂಡ ಯಾವ ರೀತಿಯಾಗಿ ಪರಿಹಾರವನ್ನ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. 21ನೇ ತಾರೀಕು ನಮ್ಮ ಉಚಿತ ಫ್ರೀ ಕ್ಲಾಸಸ್ ಇದೆ. ನಂಬರ್ಗೆ ನಿಮ್ಮ ನಂಬರ್ ರಿಜಿಸ್ಟರ್ ಆಗಿ, ಯಾರ್ಯಾರು ಈಗ ಕಾಲ್ ಮಾಡಿದ್ರೆ ಎಲ್ಲರೂ ನೀವು ರಿಜಿಸ್ಟರ್ ಆಗಿ ತಿಳ್ಕೊಳ್ಳಿ ಯಾವ ರೀತಿ ಬರುತ್ತೆ ಅಂತ ಜ್ಯೋತಿಷ್ಯ. ಆಮೇಲೆ ನಾವು ಏನು ಮಾಡಬೇಕು ಮುಂದೆ. ಎಲ್ಲರಿಗೂ ಯಾವಾಗಲೂ ಕೂಡ ನಾನಿರೋದಿಲ್ಲ ಹೇಳೋಕ್ಕೆಲ್ಲನೂ, ಅಥವಾ ಇನ್ನೊಬ್ರು ಇರೋದಿಲ್ಲ. ನಿಮಗೆ ನೀವೇ ತಿಳ್ಕೊಳ್ಳೋಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಆ್ಯಪ್ ಇದೆ. ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥದ್ದು ಜ್ಯೋತಿಷ್ಯ. ಸೇರ್ಕೊಳ್ಳಿ. 24ನೇ ತಾರೀಕು ಕ್ಲಾಸ್ ಇರುತ್ತೆ. 15 ದಿವಸದ ಕ್ಲಾಸ್. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಈಗಾಗಲೇ ಈ ನಕ್ಷತ್ರ ನಾಡಿಯಲ್ಲಿ ಕಲಿತಂಥವ್ರು, ಅಂದರೆ ಜ್ಯೋತಿಷ್ಯವನ್ನ ಕಲಿತಂಥವ್ರು ತಮ್ಮ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿಯಾಗಿ ಇತ್ತು ಕ್ಲಾಸಸ್ಸು, ಮತ್ತೆ ಏನೆಲ್ಲ ಅವರು ಕಲಿತರು ಅನ್ನೋದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಅದನ್ನ ನೋಡ್ತಾ ಹೋಗೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ವಿಜಯ ಅಂತ. ನಾನು 82 ಬ್ಯಾಚ್ ಸ್ಟೂಡೆಂಟು. ನಂದು ಬೇಸಿಕ್ ಕ್ಲಾಸು, ಹೈಯರ್ ಕ್ಲಾಸಸ್ಸು, ಡಾಕ್ಟರೇಟ್ ಆಗಿ ನಾನು 8ನೇ ಮನೆ ಬಗ್ಗೆ ಆಯುರ್ದಾಯ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದೀನಿ. ಏನೂ ಗೊತ್ತಿಲ್ಲದಿರುವಂಥ ಜ್ಯೋತಿಷ್ಯದ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಕಲಿತು ನನಗೆ ದಿನೇಶ್ ಗುರೂಜಿ ಅವರು ಒಂದು ಗುರೂಜಿ ಸ್ಥಾನ ಅಲ್ಲ, ನನ್ನ ತಂದೆ ಸ್ಥಾನದಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಜೊತೆಗೆ ದಯವಿಟ್ಟು ಎಲ್ಲರೂ ನಕ್ಷತ್ರ ನಾಡಿ ಕಲೀರಿ. ಮತ್ತೆ ವಾಸ್ತು ಕ್ಲಾಸ್ ಸಹ ಮಾಡಿದ್ದಾರೆ. ವಾಸ್ತು ಕ್ಲಾಸಲ್ಲಿ ನಾನು ABCDನೂ ಗೊತ್ತಿಲ್ಲ, ಆದ್ರೆ ಇವತ್ತು ನಾನು ವಾಸ್ತು ಆಚಾರ್ಯ ಅನ್ನೋ ಅವಾರ್ಡ್ ತಗೊಂಡಿದ್ದೀನಿ. ದಯವಿಟ್ಟು ಎಲ್ಲ